Laura on stage, please. Vandita ಅವರೇ, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ನಾವು ಅನ್ಕೊಂಡ್ವಿ ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಕ್ಲಾಸಿಕ್ ಕ್ಲಬ್ ನಂಬರ್ ನೋಡ್ದಾಗಾಯ್ತು. ನಿಮ್ಗೆ ಹೇಗೆ ಅವಕಾಶ ಸಿಕ್ತು? ಈ ಜರ್ನಿ ಬಗ್ಗೆ ಪ್ಲೀಸ್ ಮಾತಾಡಿ. ಫಸ್ಟ್ಲಿ ಇಲ್ಲೆಲ್ಲ ಬಂದಿರೋ ಮಾಧ್ಯಮದವ್ರಿಗೆ ಆ್ಯಂಡ್ ತಂಡದಲ್ಲಿ ಸಾಕಷ್ಟು ಜನ ಬಂದಿದ್ದೀರಾ, ಎಲ್ರಿಗೂ ನಮಸ್ಕಾರ. ಪೋಸ್ಟರ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ಲಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಲೇಖಾಯಿಂದ. ಥ್ಯಾಂಕ್ ಯು ಸೋ ಮಚ್ ಲೇಖಾ, ನನ್ನನ್ನು ಈ ಸಾಂಗಿಗೆ ಚೂಸ್ ಮಾಡಿದ್ದಕ್ಕೆ. ಅವ್ರು ನನ್ನನ್ನು ಯಾಕೆ ತೊಗೊಂಡ್ರು ಅಂತ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಖುಷಿ, ಯಾಕಂದರೆ ಅವರ ಆ ದಿನಗಳು ಸಿನಿಮಾದಿಂದ ನನ್ನ ಫ್ಯಾನ್. ಆ್ಯಂಡ್ ಅವ್ರ ಸಿನಿಮಾಗಳ ಜಾನರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಲರಾಮನ ದಿನಗಳು ಅದೇ ಫ್ಲೇವರ್ ತಗೊಂಡೋಗುತ್ತೆ. ಸೊ ಖುಷಿ ಆಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ. ಆ್ಯಂಡ್ ಜಾಸ್ತಿ ಸ್ಪೇಸ್ ಸಿಕ್ಕಿಲ್ಲ ನಿಮ್ಮ ಜೊತೆ ಕೆಲಸ ಮಾಡಿದ್ದಕ್ಕೆ, ಬಟ್ ಒಂದು ಸಾಂಗ್ ಮೂಲಕ ಕೆಲಸ ಮಾಡಿರೋದು ಖುಷಿ. ದೆನ್ ವೇಣು ಸರ್ ಬಂದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ತಾರಾ ಮ್ಯಾಮ್ ಬಂದಿದ್ದಾರೆ, ತಾರಾ ಮ್ಯಾಮ್ ಖಂಡಿತ ತಿಳಿಸಿ. ನಮ್ಮ ಪದ್ಮಾವತಿ ಪ್ರೊಡಕ್ಷನ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಚೂಸ್ ಮಾಡಿ ನನಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಆಗದೇ ಇರೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆ್ಯಂಡ್ 2 ದಿನ ಸಾಂಗ್ ಶೂಟ್ ಮಾಡಿದ್ದೀವಿ. ಆ 2 ದಿನದಲ್ಲೂ ನನಗೆ ನಿಮ್ಮ ಮಗಳು ಥರ ಟ್ರೀಟ್ ಮಾಡಿ, ನನಗೆ ಯಾವುದಾದ್ರೂ ಅನ್ಕಂಫರ್ಟಬಲ್ ಶಾರ್ಟ್ ಏನಾದರೂ ಇದ್ದರೆ ಅದಕ್ಕೆ ಆರಾಮಾಗಿ ಮಾಡು ಅಂತ ಹೇಳಿ. ಆ್ಯಂಡ್ ಆ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ರೇಯಸ್ ಬ್ರೋ. ವಿನಯ್ ಸರ್ ಬಂದಿದ್ದಾರೆ. ವಿನಯ್ ಸರ್ನ ನನ್ನ ಸಾಂಗಲ್ಲಿ ಮೀಟ್ ಮಾಡಿದ್ದೆ. ಆ್ಯಂಡ್ ಹಾಯ್ ಸರ್. ದೆನ್ ನಮ್ಮ ಸಾರಿ ಭೂಷಣ್ ಮಾಸ್ಟರ್ ಜೊತೆ ನಂದು ಇದು 2ನೇ ಸಾಂಗು. ಇನ್ನೊಂದು ಸಾಂಗ್ ನಮ್ಮ ಲಕ್ಷ್ಮೀಪುತ್ರದೊಂದು ಸಾಂಗ್ ಮಾಡಿದ್ದೀನಿ. ಸಾರಿ ಸರ್, ನರ್ವಸಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ. ಹೌದು ಮ್ಯಾಮ್, ಸಾರಿ. ಭೂಷಣ್ ಮಾಸ್ಟರ್ ಜೊತೆ 2ನೇ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ KDಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ಪ್ರಾಕ್ಟೀಸಲ್ಲಿ. ಆ್ಯಂಡ್ ದಕ್ಷಿತಾ ಆ್ಯಂಡ್ ವಿನೋದ್ ಸರ್ನು ನೆನ್ಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಿಹರ್ಸಲ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಈಸಿಯಾಗಿ ಮೂವ್ಸ್ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಡಾನ್ಸ್ ಮಾಡಬೇಕಾದ್ರೆ ಮುಂದ್ಗಡೆ ಘಟಾನುಘಟಿ ಕಲಾವಿದರು ಎಲ್ಲರೂ ಇದ್ರು. ಅಫ್ಕೋರ್ಸ್ ನಾವು ಫ್ರೇಮ್ ನೋಡಿದಾಗ ಸೊ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಎಲ್ಲರೂ ಇದ್ರು. ನರ್ವಸ್ನೆಸ್ ಇತ್ತಾ? ಹೌ ವಾಸ್ ಇಟ್? ನರ್ವಸ್ನೆಸ್ ಖಂಡಿತ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇರೋದು. ಯಾರೇ ಡ್ಯಾನ್ಸರ್ ಆದ್ರೂ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹೆಂಗೆ ಇದನ್ನು ಪರ್ಫಾರ್ಮ್ ಮಾಡೋದು ಅನ್ನೋ ಥರ. ಬಟ್ ಆ ಕಂಫರ್ಟ್ ಝೋನ್ ನನಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅವ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ರು ಮಾಡುವಾಗ. ವಿನೋದ್ ಸರ್ ಜೊತೆ ಜಾಸ್ತಿ ಸಿಗಲಿಲ್ಲ ಸ್ಪೇಸ್, ಬಟ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸರ್ನ. ಅವರು ಅಷ್ಟೇ ತುಂಬ ಜೋವಿಯಲಾಗಿ ಚೆನ್ನಾಗಿ ಮಾತಾಡ್ಸಿದ್ರು, ಆರಾಮಾಗಿ ಮಾಡೋ ಥರ ಕಂಫರ್ಟ್ ಫೀಲ್ ಕೊಟ್ಟರು. ಎಸ್, ಮತ್ತೆ ನಾನು ನಿಮ್ಮನ್ನ ಕರಿತೀನಿ ವಂದಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ತುಂಬಾ 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 ಖುಷಿ ಅನಿಸ್ತು. ಒಂಥರ ಪೆಪಿ ಸಾಂಗ್ ಅಥವಾ ಎನರ್ಜಿ ಸಾಂಗ್, ಯಾರಾದರೂ ಸರಿ ಕುಣಿಬೇಕು ಅನ್ನೋ ಸಾಂಗು. ಅದಕ್ಕೋಸ್ಕರ ನಾನು ಚೈತನ್ಯಗೆ ಹೇಳಿದ್ದು ಕುಣಿಯಪ್ಪ ನೀನು ಅಂತ. ತುಂಬಾ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ಸು ಮತ್ತೆ ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ರು ನಮ್ಮ ಮನೆಗೆ ಬಂದಿದ್ರು. ಆದ್ರೆ ಇನ್ನು ಮನೆ ನಮ್ದು ಫಿನಿಶ್ ಆಗ್ತಾ ಇತ್ತು. ಅಂದ್ರೆ ಕೂತ್ಕೊಳ್ಳೋಕೆ ಕೂಡ ಜಾಗ ಇರ್ಲಿಲ್ಲ. ನಾವು ಚೇರ್ ಕೊಡ್ಬೇಕು ಅಂತಂದ್ರೆ ಇಲ್ಲಪ್ಪ ಕೂಡ್ಸೋದು ಅಂತ ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದು ಇದನ್ನ ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ವೇಣು 2 ಮುಖ್ಯ ಕಾರಣ ಇತ್ತು. ಒಂದು, ವಿನೋದನ್ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು. ಇನ್ ಮತ್ತೆ ಚೈತನ್ಯ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದ್ರೆ ಚೈತನ್ಯ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ವೇಣುಗೆ. ಆ 2 ಕಾರಣದಿಂದ ಒಪ್ಕೊಂಡ್ವಿ. ಅವಾಗ ಪದ್ಮನ್ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋದ್ ಮುಂಚೆ ಶ್ರೇಯಸ್ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂತ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂತ ಒಂದು ಪ್ರೊಡ್ಯೂಸರ್. ಸಿನಿಮಾ ಅಂತಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂತಂದ್ರೆ ಇವನು ಅಂತ ಅವ್ರ ಜೊತೆಗೆ ನನಗೆ ಅಂದ್ರೆ
ವಿನೋದ್ನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕೆಂದ್ರೆ ನಿನ್ನ ಬಗ್ಗೆ ಎಷ್ಟು ಮಾತು ಕೇಳಿದ್ದೀನಿ ಅವನ ಬಾಯಲ್ಲಿ ಅಂದರೆ ವಿನೋದ್ ಸರ್ ವಿನೋದ್ ಸರ್ ನಂದೆ ಲೇ ಹೀರೋ ನನಗೆ ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ವಿನೋದನ ಜೊತೆ ನಾನು ಯಾವ ಸಿನಿಮಾನೂ ಆ್ಯಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದರೆ ಆತನ ಬಗ್ಗೆ ನನಗೆ ಗೌರವ ಇದೆ. ಯಾಕಂದರೆ ಒಳ್ಳೆಯ ಆರ್ಟಿಸ್ಟು, ಒಳ್ಳೆಯ ಕಲಾವಿದ, ಒಳ್ಳೆಯ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಇವನಿತ್ರ ನಿನ್ನ ಬಯೋಡಾಟ ಕೇಳಿ ನಾನು ಇನ್ನೂ ಹತ್ರ ಆಗ್ಬಿಟ್ಟೆ. ಏನೋ ನನಗೆ ತುಂಬ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ಥರ ಇದ್ರೆ. ಯಾಕಂದರೆ ಶ್ರೇಷ್ಠ ಸತಿ ಹೇಳಿದ್ದ ನಾನು ನಿನ್ನ ಬಗ್ಗೆ. ಆಮೇಲೆ ಪದ್ದಮ್ಮನ ಬಗ್ಗೆ ಅಂತೂ ತುಂಬ ಖುಷಿ ಅನಿಸುತ್ತೆ. ಪದ್ದಮ್ಮ ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜಯರಾಮ್ರವರು. ತುಂಬ ಖುಷಿ ಅನಿಸುತ್ತೆ. ಒಬ್ಬ ಹೆಣ್ಣುಮಗಳು ಯಾವುದಾದ್ರೂ ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವನ ಹೆಂಡ್ತಿ, ಆಕೆ ತುಂಬ ಖುಷಿ ಅನಿಸಿದ್ಲು. ಯಾಕಂದರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ. ಆ ಸೆಟ್ಟಲ್ಲೂ ಅಷ್ಟೇ, ನಾನು ಒಂದ್ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದರೆ ನನಗೆ ಸಂಬಂಧ ಇದ್ದಿರ್ಬೇಕಾದ್ರೆ, ಯಾಕಂದರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ದಮ್ಮನ ನೋಡ್ತೀವಿ. ಪದ್ಮಾವತಿಯವರನ್ನ ಪದ್ದಮ್ಮ ಅಂತ ಕರೆದಿದ್ದು ಈ ವೇಣು ಮತ್ತೆ ಚೈತನ್ಯನೇ ಅನ್ಸುತ್ತೆ. ಅಂದ್ರೆ ಒಂದು ತಾಯಿ ತರ ಅವರನ್ನ ಕರೆದ್ರು. ಬಟ್ ಈಗ ನಿಜವಾಗ್ಲೂ ತಾಯಿ ನೀವು, ಇಡೀ ನಿಮ್ಮ ಟೀಮಿಗೆ ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬ ಖುಷಿ ಅನ್ಸುತ್ತೆ. ಇದ್ರ ಮಧ್ಯೆ ಒಂದ್ಸತಿ ಬಹುಶಃ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ ವೇಣು, ಚೈತನ್ಯ ಮತ್ತೆ ಪದ್ದಮ್ಮ 3 ಜನ ಬಾಂಬೆಗೆ ಹೋಗ್ತೀರಲ್ವೇನು? ಇದು ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ ನಿನಗೆ ಗೊತ್ತಿಲ್ಲ ಈ ವಿಷಯ. ಏನಾಯ್ತು ಅಂತಂದರೆ ವೇಣು ಮತ್ತೆ ನನಗೆ ಏರ್ಪೋರ್ಟ್ ತಲುಪಿದ ಮೇಲೆ ವೇಣು ಫೋನ್ ಮಾಡ್ತಾರೆ ನನಗೆ. ನಮ್ಮನ್ನು ಸೆಕ್ಯೂರಿಟಿ ಅವ್ರು ಬಿಡ್ತಾ ಇಲ್ಲ ಅಂದರೆ ನಾನು ಏನಮ್ಮ ಅಂತಾನೆ ಮಾತಾಡೋದು. ನಮ್ಮ ಯಜಮಾನ ಅಮ್ಮ ಅಂತಾನೆ ಮಾತಾಡೋದು. ಅಮ್ಮ ನಮ್ಮನ್ನು ಬಿಡ್ತಾ ಇಲ್ಲ ಒಳಗಡೆ, ನೀನು ಯಾರಿಗಾದ್ರೂ ಇದ್ದರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ದರೆ ದಯವಿಟ್ಟು ಹೇಳು ಅಂತಂದ್ರು. ಹೌದಾ, ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ? ಅದೇ ಬಲರಾಮನ ದಿನದ ಪ್ರೊಡ್ಯೂಸರ್ ಅಂತ ಹೇಳಿ ಬಿಡ್ತಾ ಇಲ್ವಾ ಆ ಥರದ ಸಿನಿಮಾ ಅಂತೇಳಿ? ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ನಿಮ್ಮ 3 ಜನದ ಮೇಲೆ ಅನುಮಾನ ಇದೆಯಾ ಅಂತೆಲ್ಲ ನನಗೆ ಏನೇನೋ ಥಾಟ್ಸ್, ನನಗೆ ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯಿತು, ಇವರು ಏನಿರ್ಬೋದು ಅಂತೇಳಿ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ಸದ್ಯ ಏನಾಗಿತ್ತು ಅಲ್ಲಿ ಅಂದರೆ ಇವರು ಆಧಾರ್ ಕಾರ್ಡೇ ತಗೊಂಡೋಗಿರಲಿಲ್ಲ. ಅವ್ರದ್ದಲ್ಲ, ಬೇರೆಯವ್ರದ್ದು ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆಯದೋ ಅವ್ರ ಮಗಂದೋ ಯಾರ್ದೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ನ ಬುಕ್ ಮಾಡಿದವ್ರು ಯಾರು ಅಂತ ನೀನು ಕೇಳಬೇಕು. ಆ ಟಿಕೆಟ್ನ ಬುಕ್ ಮಾಡಿದವರು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಮಗೆ ಟ್ರಾವೆಲ್ ಏಜೆಂಟ್ಗಿಂತ ಕಮ್ಮಿ ದುಡ್ಡು ಅಲ್ವ ತೇಜು? ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು 3,500 ರೂಪಾಯಿ, 3,800 ರೂಪಾಯಿ ಈ ಥರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದ್ರು. ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದ್ರು, ಮೇಡಮ್ ಅದೇ ನೋಡಪ್ಪ, ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ, ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಳ್ತೀವಿ. ಅದು ಹೆಂಗ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು, ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು. ಅಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟ್ರು, ಸಾಧ್ಯನೇ ಇಲ್ಲ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದರೆ ಅವನ ಇಮ್ಯಾಜಿನೇಷನಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಈ ಥರ ಟೈಮ್ ಟ್ರಾವೆಲ್ ಥರ ನಾವು ಹಿಂದೆ ಈ ಥರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್, ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದ್ರು. ಆವಾಗ ವಂದಿತಾ ಈ ಥರ ಡ್ಯಾನ್ಸ್ ಮಾಡಿದ್ಲು. ಪೋಸ್ಟ್ರು ಅವಳದೇ ಜಾಸ್ತಿ ಹಾಕಿದ್ರು. ಅದೆಲ್ಲ ಅವನಿಗೆ ಅವಾಗ ಬರ್ತಾ ಇರುತ್ತೆ. 50 ಡೇಸ್ ಆಗೋಗಿದೆ. 100 ಡೇಸ್ ಶೀಲ್ಡ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ತುಂಬ ನಿಜವಾಗ್ಲೂ ಹೇಳ್ತೀನಿ, ಇವ್ರು 3 ಜನ, ಪದ್ದಮ್ಮ, ಚೈತನ್ಯ ಹಾಗೂ ವೇಣು ಮತ್ತೆ ಮಗ ನೀನು, ತೇಜು ಅವಾಗವಾಗ ಇರ್ತಿದ್ದ ಅಫ್ಕೋರ್ಸ್. ಇವರು ಇಷ್ಟೂ ಜನ 3 ಜನ ನನ್ನ ಇಡೀ ಚಿತ್ರವನ್ನು ತಗೊಂಡು ಹೋಗಿದ್ದ ರೀತಿ, ಮತ್ತು ವಿನೋದ್ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ಯಾ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದರೆ ವೇಣು ನಿನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯಂಗೆ ಅದೊಂದು ಮಾಯಾಜಾಲ ಇದೆ. ನನಗೆ ಭೂಷಣ್
ಅವನಿಗೇನೋ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ ನೋಡಿ ಭೂಷಣ್ ಬಗ್ಗೆ ನನಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದ್ಬಿಡ್ತು. ಅಲ್ಲ ಸಾಂಗ್ ಅಂತ ಅವ್ನು ಏನು ಮಾತಾಡಿಲ್ಲ ಮಗ, ಅದರಲ್ಲಿ ಮೈಕೆಲ್ಲ ಹೊಡೆದಾಕ್ಬಿಟ್ಟವನೇ ಕಣೋ, ಕೇಳೋ ಶೂಟಿಂಗಲ್ಲಿ ಅವ್ನು ಕೋಪ ಬಂದ್ರೆ ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದ್ರೆ ಅದ ಥಬಾರ್ ಅಂತ ಹೊಡೆದು ಏನು ವಿನೋದ, ಪಾಪ ಭೂಷಣ ನಿನಗಿದೆಲ್ಲ ಗೊತ್ತಿಲ್ಲ ಮಗನೇ, ತುಂಬ ಅವನು ಬಿ ಪಿ ಎಲ್ಲ ಭಾಳ ಹೈಯಲ್ಲಿದೆ, ಏನೋ ಒಂದಿದ್ದನ್ನ ನೋಡಿ ಬಿ ಪಿ ತಣ್ಣಗಾಗಿದೆ, ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ಓ ಪ್ರಿಯಾನಂದ್, ನನಗೆ ಆ ಹೆಣ್ಮಗಳದ್ದು ಗೊತ್ತೇ ಇದೆ, ಅವರಿದ್ದಾಗಲೇ ನಾನು ಜಾಸ್ತಿ ಬರಬೇಕಿತ್ತು ಶೂಟಿಂಗ್ಗೆ, ಬಂದಿದ್ರೆ ಡೈರೆಕ್ಟ್ ಹೆಂಗಿರ್ತಿದ್ದ ಅಂತ ನೋಡ್ತಿದ್ದೆ ನಾನು. ಬಟ್ ತುಂಬ ಖುಷಿ ಅನಿಸುತ್ತೆ, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವನು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾನೆ, ಬಾರು ಇಲ್ವಾ ಕೂತ್ಕೊಂಬ, ಎಡಿಟರ್ ನಮ್ಮ ಹರಿ ತುಂಬ ಚೆನ್ನಾಗಿ ಅಂದರೆ ಅಲ್ಲಿ ಬಾಂಬೆಲಿ DI ಮಾಡಕ್ಕೆ ಹೋಗಿದ್ದಾರೆ ವೇಣುವರು, ಇವತ್ತು ಸಂಜೆ ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂದರೆ ಫಸ್ಟ್ ನೋಡ್ಬಿಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣಿಗೆ ನಾನು 3-4 ಸತಿ ಹೇಳಿದ್ದೀನಿ, ಚೈತನ್ಯಗೂ ಹೇಳಿದ್ದೀನಿ, ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರಾದ್ರೂ ಇದ್ರೆ ಅದು ಸಂತೋಷ್ ನಾರಾಯಣರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅಂದರೆ ಕೈಗೆ ಎಟಕದ ಒಂದು ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ದರಿಂದ ಅಂಥ ಸಂಗೀತ ನಿರ್ದೇಶಕರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವರ ಕೈಯಲ್ಲಿ ಒಂದು ರೀತಿಯಾದ ಬೀಚ್ ಸಾಂಗ್ಸನ್ನೆಲ್ಲ ಹಾಕಿಸಿ ಆ ಮ್ಯೂಸಿಕ್ನ ಮಾಡಿಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು, ನಿನಗೆ ವಿನೋದನಿಗಿದೆ. ಯಾಕಂದರೆ ನೀವಿಬ್ಬರೇ ಡಿಸೈಡ್ ಮಾಡಿದ್ದಂತೆ ಇವರೇ ಬೇಕಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಪಾಪ. ಯಾಕೆ ಸಿನಿಮಾ ಲೇಟು ಅಂತಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದು ಅದಲ್ಲ, ಬಟ್ ಆದರೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಅದ್ರ ಬಗ್ಗೆ ಡೌಟೇ ಇಲ್ಲ. ಇಲ್ಲಾಂದರೆ ಸುಮ್ಮನೆ ಇಂಡಿಯಾದಲ್ಲಿ ನಂಬರ್ 1 ಸಂಗೀತ ನಿರ್ದೇಶಕ ಆಗಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಪಾರ್ಟ್ ಆಫ್ ದಿ ಸಿನಿಮಾ ಜರ್ನಿ ಅಂದರೆ ಇದೆಲ್ಲವೂ ಆಗಬೇಕು, ಹಿಂಗೆಲ್ಲ ಆದ್ರೇ ಆ ಸಿನಿಮಾ ಜರ್ನಿನ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಮಗುವನ್ನ ಹೇಗೆ 1 ತಿಂಗಳ ಹೆತ್ತ ಮೇಲೆ ನಾವು ಕನ್ಸೀವ್ ಅಂತ ಆದಮೇಲೆ ಅಲ್ಲಿಂದ ಶುರು ಆಗುತ್ತೆ, ಮಗು ಹೆರಿಗೆ ಆಗಿ ಮಗು ಹೊರಗಡೆ ಭೂಮಿ ಮೇಲೆ ಬರೋ ತನಕ ಅದೊಂದು ದಟ್ಸ್ ಅ ಜರ್ನಿ ಆಫ್ ದಿ ಸಿನಿಮಾ, ದಟ್ ಈಸ್ ದ ಸಿನಿಮಾ ಸ್ಟೈಲ್. ಆಮೇಲೆ ತುಂಬ ಥ್ಯಾಂಕ್ಸ್. ಅದಕ್ಕೆ ಅವರು ಸಂತೋಷ್ ನಾರಾಯಣ್ ಅಂತ ಒಬ್ಬ ಸಂಗೀತ ನಿರ್ದೇಶಕರು ವೇಣು ಬಗ್ಗೆ ತುಂಬ ಅತ್ಯಂತ ಮೆಚ್ಚಿಕೊಂಡು ಮಾತನಾಡಿದ್ದು, ಮತ್ತು ಅವರ ಶ್ರೀಮತಿ ಮೀನಾಕ್ಷಿರವರು ಕೂಡ ತುಂಬ ಮೆಚ್ಚಿಕೊಂಡು ಮಾತಾಡಿದ್ದು. ನಾನು ಸಂಗೀತ ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಕೆಲವೇ ಸಿನಿಮಾಗಳು ನನ್ನ ಹೃದಯಕ್ಕೆ ಮನಸ್ಸಿಗೆ ಹತ್ತಿರವಾಗಿರೋದು, ಕ್ಲಾಸಿಕ್ ಅನಿಸೋದು. ಅದರಲ್ಲಿ ಒಂದು ಬಲರಾಮನ ದಿನಗಳು ಅಂತ ಹೇಳಿ, ಅದು ದಟ್ ಇಸ್ ಎ ವೆರಿ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಸಂಗೀತ ನಿರ್ದೇಶಕರು. ಆಮೇಲೆ T-Series ಅವರು ಸುಮ್ಮನೆ ಬಂದು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತೇಳಿ ಹಾಡ್ಕೊಂಡು ತಗೊಂಡು ಹೋಗುವಂಥವ್ರಲ್ಲ, ಅಂಥವ್ರು ಬಂದು ಈ ಸಿನಿಮಾಕ್ಕೆ ರೈಟ್ಸ್ ತೊಗೊಂಡು ಹೋಗಿದ್ದಾರೆ, ಮ್ಯೂಸಿಕ್ ರೈಟ್ಸ್ ಅಂತಂದರೆ ಎಗೇನ್ ಪದ್ದಮ್ಮ, ಇಟ್ಸ್ ಎ ಗ್ರೇಟ್ ಸ್ಟ್ರೆಂತ್ ನಿಮಗೆ. ಆಮೇಲೆ ಇಡೀ ಕಲಾವಿದರ ತಂಡ ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗ ಅಫ್ಕೋರ್ಸ್ ನಾಯಕ ವಿನೋದ್, ಅದಾದಮೇಲೆ ನಮ್ಮ ವಿನಯ ಆಗಲಿ, ಪ್ರಿಯಾನಂದ್ ಅವರಾಗಲಿ, ಅಥವಾ ಆ ದಿನಗಳಲ್ಲೂ ಮಾಡಿದ್ದ ಎಲ್ಲ ಕ್ಯಾರೆಕ್ಟರ್ಗಳಾಗಲಿ, ಇವರೆಲ್ಲರೂ ಕೂಡ ಒಂಥರ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂದು ನಿಂತ್ಕೊಳ್ತಾರೆ. ಆಮೇಲೆ ನನ್ನ ವಂದಿತನ ಬಗ್ಗೆ ಹೇಳಲೇಬೇಕು, ನನ್ನ ಜೊತೆ ಆ ಹುಡುಗಿ ಲಕ್ಷ್ಮೀಪುತ್ರದಲ್ಲಿ ಭಾಳ ಗ್ಲಾಮರಸ್ ರೋಲಲ್ಲಿ ಪಾತ್ರ ಮಾಡಿದ್ದು. ಈ ಹುಡುಗಿ ಡ್ರೆಸ್ ಈಗ ಹಾಕೊಂಡು ಬಂದಾಗಲೇ ಅಂದ್ರೆ ಇರಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಅದರಲ್ಲಿ ಅವಳು ನನ್ನ ಗ್ಲಾಮರಸ್ ನೋಡಿ ನನಗೆ ಅದೊಂಥರ ರೂಢಿ ಆಗಿಬಿಟ್ಟಿತ್ತು. ಅದರಲ್ಲೂ ತುಂಬ ಮುದ್ದಾಗಿ ಪಾತ್ರ ಮಾಡಿದ್ದಾಳೆ. ಇದ್ರಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಯಮ್ಮ. ಭೂಷಣ್ ಒಂದು ಸೆಕೆಂಡ್, ಇವರೇ ವಂಡರ್ಫುಲ್ ಡ್ಯಾನ್ಸ್ ಡೈರೆಕ್ಟರ್. ಯಾವತ್ತೂ ಸಿನಿಮಾ ಅನ್ನೋದು ಒಬ್ಬ ಲೈಟ್ ಮ್ಯಾನಿಂದ ಹಿಡಿದು ಎಲ್ಲರೂ ಬೇಕು ಮಗನೇ, ನನ್ನನ್ನು ಮರ್ತೋಗ್ತಾರೆ, ನಾನು ಇದು ಮಾಡ್ತಾರೆ, ಖಂಡಿತ ಇಲ್ಲ. ಸಿನಿಮಾ ಯಾರನ್ನೂ ತಳ್ಳೋದಿಲ್ಲ, ಯಾಕಂದರೆ ಎಲ್ಲರೂ ನಿಲ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ನಿಲ್ತಾರೆ. ಇಷ್ಟು ಚೆನ್ನಾಗಿ ಮಾಡಿದ್ಯಾ ಇದು ಸಾಂಗ್, ಇದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಪಿಕ್ಚರು ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ, ಜೂನ್. ಎಲ್ಲರೂ ನೋಡಿ ಈ ಪಿಕ್ಚರನ್ನು. ಖಂಡಿತವಾಗ್ಲೂ ಇದು ದೊಡ್ಡ ಚರಿತ್ರೆ ಸೃಷ್ಟಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ.
ಈ ನಮ್ಮ ಚೈತನ್ಯ ನೀನು ನೆಕ್ಸ್ಟ್ ಪಿಕ್ಚರ್ ಮಾಡೋಕ್ಕಂತ 100 ಡೇಸ್ ಫಂಕ್ಷನ್ ಎಲ್ಲ ಮಾಡೋಣ, ಇದೇ ವರ್ಷ ಮಾಡೋಣ. 100 ಡೇಸ್ ಫಂಕ್ಷನ್ ಎಲ್ಲ ಮಾಡಿ ಮತ್ತೆ ಅವ್ರನ್ನ ನೆಕ್ಸ್ಟ್ ಪಿಕ್ಚರ್ಗೆ ಕೊಂಡೋಗೋಣ. ಬಟ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ವಿ ಲವ್ ಯು ಪದ್ದಮ್ಮ. ನೀವು ಮಾತಾಡೋದು ಕೇಳೋದೇ ಚಂದ. ತಾರಮ್ಮ ದಯವಿಟ್ಟು ಇಲ್ಲೇ ಇರಬೇಕು. ಚೈತನ್ಯ ಸರ್, ವಿನೋದ್ ಸರ್, ಚೈತನ್ಯ ಸರ್, ವಿನೋದ್ ಸರ್, ಶ್ರೇಯಸ್ ಅವರು ಬನ್ನಿ. ಸರ್ ಎಸ್, ವಂದಿತಾ ಅವರೇ ಪ್ಲೀಸ್ ಜಾಯಿನ್ ಮಾಡಿ. ವಿನಯ್ ಸರ್ ಬನ್ನಿ ಪ್ಲೀಸ್. ವಿನಯ್ ಸರ್, ಲೇಖ ಮ್ಯಾಮ್ ಬನ್ನಿ. ಲೇಖ ಅವರೇ ಬನ್ನಿ ಪ್ಲೀಸ್. ಅಲ್ವಾ ನಿಮ್ಮಷ್ಟೇ ಎಸ್, ಹರಿ ಸರ್ ಪ್ಲೀಸ್ ಜಾಯ್ನ್ ಆಗಿ. ಮಾಡ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಸುಸ್ವಾಗತ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯ ತುಂಬಿದ ವಂದನೆಗಳು. ನಮ್ಮ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ. KVN ಸಂಸ್ಥೆಯವರು ನಮ್ಮ ಈ ಸಿನಿಮಾನ ವಿತರಣೆ ಮಾಡ್ತಿದ್ದಾರೆ. ಇದೇ ತಿಂಗಳ 26ನೇ ತಾರೀಕು, ಜೂನ್ 26ಕ್ಕೆ ನಮ್ಮ ಬಲರಾಮನ ದಿನಗಳು ಸಿನಿಮಾ ತೆರೆ ಕಾಣಲಿದೆ. ಇವತ್ತು ನೀವು ನೋಡಿದ ಹಾಗೆ ಇದು ನಮ್ಮ 3ನೇ ಹಾಡಿನ ಬಿಡುಗಡೆ. ಇದಕ್ಕಿಂತ ಮುಂಚೆ ನಾವು ಟೀಸರ್ ಬಿಡುಗಡೆ ಮಾಡಿದ್ದೀವಿ. ಇನ್ನು ಬಿಡುಗಡೆಗಿಂತ ಮುಂಚೆ, ಸಿನಿಮಾ ಬಿಡುಗಡೆಗಿಂತ ಮುಂಚೆ ಇದರ ಇನ್ನೊಂದು ಹಾಡನ್ನ ನಾವು ರಿಲೀಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದ ಮೇಲೂ ಕೂಡ ಎಷ್ಟೋ ಹಾಡುಗಳಿದೆ ಇನ್ನು ರಿಲೀಸ್ ಆಗುವಂಥದ್ದು. ಯಾಕೆಂದ್ರೆ ನಾವು ಸಂತೋಷ್ ನಾರಾಯಣನ್ ಅವ್ರ ಹತ್ರ 5 ಹಾಡು ಮಾಡೋಕೆ ಕೇಳಿದ್ದು. ಅವರು 8 ಹಾಡು ಮಾಡಿದ್ರು, ಕಡೆ 7 ಹಾಡಿಗೆ ಅದನ್ನು ತಂದಿದ್ದಾರೆ. ರೀ ರೆಕಾರ್ಡಿಂಗ್ ಅಲ್ಲಿ ಕೂಡ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಹಾಡುಗಳನ್ನ ಎಷ್ಟು ಚಂದವಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೂಡ ಮಾಡಿದ್ದಾರೆ. ನಮ್ಮ ಈ ಸಿನಿಮಾ ಒಂದು ತಂಡದ ಪರಿಶ್ರಮ. ಮುಂಚೆನೆ ಹೇಳಿದಾಗೆ ಈ ಸಿನಿಮಾ ಆದಿನಗಳು ತರ ಮಾಡಬೇಕು, ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗಾಗಿ ಮಾಡಬೇಕು ಅಂತ ನನಗೆ ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ಸು ಮತ್ತೆ ಪದ್ಮಾವತಿ ಮೇಡಮ್ ಇಬ್ರು ಇದನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನ್ಸ್ಕೊಳ್ಳುವಂತ ಒಂದು ಸಿನಿಮಾನ ಮಾಡಬೇಕು ಅಂತ ಬಂದ್ರು. ಆದ್ರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆಕ್ಟರ್ಸ್ನ ಕರ್ಕೊಂಡ್ಬಂದ್ರು, ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ಲಿ ಬಹಳ ಮಹತ್ವಾಕಾಂಕ್ಷೆ ಇರುವಂತ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡೋಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಐ ವರ್ಕ್ ವಿತ್, ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದ್ರೆ ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ಎಲ್ಲಾ ತರದ ಪಾತ್ರನೂ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಆದ್ರೆ ಅದರಿಂದ ಇನ್ನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ. ನನಗೆ ಆದಿನಗಳಲ್ಲಿ ನನ್ನ ಜೊತೆ ಇದ್ದಂತ ವೇಣು ಅವರು ಮತ್ತು ಹರಿ ಇಬ್ರು ಈ ಸಿನಿಮಾದಲ್ಲಿ ಕೂಡ ಇದ್ದಾರೆ. ವೇಣು ಸರ್ ಅವರ ಛಾಯಾಗ್ರಹಣ ಮಾಂತ್ರಿಕತೆ ಇಡೀ ಕರ್ನಾಟಕ ನೋಡಿದೆ. ಈ ಸಿನಿಮಾದಲ್ಲಿ ಅದಿನ್ನೂ ಹೆಚ್ಚು ಅದರ ಮೆರುಗನ್ನ ನೀವು ಅನುಭವಿಸ್ಬೋದು. ಹರಿ ನನಗೆ ಹಿ ಹಸ್ ಬೀನ್ ಮೈ ಸ್ಟ್ರೆಂತ್. ನನ್ನ ನರೇಷನ್ಗೆ ಯಾವಾಗಲೂ ಬಹಳ ಒಂದು ರೀತಿಯ ತೀಕ್ಷ್ಣತೆ, ಒಂದು ರೀತಿಯ ಶಾರ್ಪ್ನೆಸ್ ತರೋದು ಹರಿ. ಅಂಡ್ ನನ್ನ ಆದಿನಗಳು ಸಿನಿಮಾಗಿಂದ ಇವಾಗಿನ ತನಕ ನನ್ನ ಜೊತೆ ಟ್ರಾವೆಲ್ ಆಗ್ತಾ ಬಂದಿದ್ದಾರೆ. ಜೊತೆಗೆ ವಿಶ್ವಾಸ್ ಕಶ್ಯಪ್, ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್. ಯಾಕೆಂದ್ರೆ ಒಂದು ಪೀರಿಯಡ್ ಸಿನಿಮಾ ಕಟ್ಟೋದ್ರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ನ ಪಾತ್ರ ತುಂಬಾ ದೊಡ್ಡದು. 80s 90s ಬೆಂಗಳೂರನ್ನ ಕಟ್ಟೋದ್ರಲ್ಲಿ ವಿಶ್ವಾಸ್ ಕಶ್ಯಪ್ ಅವರ ಪಾತ್ರ ತುಂಬಾ ದೊಡ್ಡದು. ಜೊತೆಗೆ ನನಗೆ ಅದ್ಭುತವಾದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿದ್ರು, ವಿಕ್ರಮ್ ಮೋರ್, ಯೋಗಾನಂದ,
ಮತ್ತು ರವಿ ವರ್ಮ ಅವರು, ಭೂಷಣ್ ಮಾಸ್ಟರ್ ನನ್ನ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಒಂದು ಇಡೀ ಬಹಳ ಪ್ರತಿಭಾವಂತ ನಟರ ದಂಡೇ ಇತ್ತು ಈ ಸಿನಿಮಾದಲ್ಲಿ. ಪ್ರಿಯಾ ಆನಂದ್ ಅವರು ಇದರ ಹೀರೋಯಿನು, ಗ್ರೇಟ್ ವುಮನ್, ಗ್ರೇಟ್ ಆಕ್ಟ್ರೆಸ್. ಅವ್ರ ಜೊತೆ ವರ್ಕ್ ಮಾಡೋದು ಐ ವಾಸ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಸ್ನೇಹಿತರು ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ಆದರಣೆಗಳಲ್ಲಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಚ್ಚನ್ ಪಾತ್ರ ಮಾಡಿದ ದೀಪಕ್ ಆರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಲೀಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ. ವಿನಯ್ ಗೌಡ, ಈಸ್ ಅ ಫೈಂಡ್ ಆಫ್ ದಿಸ್ ಫಿಲ್ಮ್. ಅವ್ರು ಇಷ್ಟು ದಿವಸ ನೀವು ಬಹಳ ಸ್ಟೈಲಿಶ್, ಬಹಳ ಸಫಿಸ್ಟಿಕೇಟೆಡ್ ಪಾತ್ರಗಳಲ್ಲಿ ನೋಡಿದ್ರೆ, ಇಲ್ಲಿ ಕಚಡ ನನ್ನ ಮಗ ಅನ್ನೋ ಥರದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಅವ್ರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ, ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ಏನ್ ನೆನ್ಪಿಸ್ಕೋಬೇಕು ಅಂದ್ರೆ ಎಂತ ಕಚಡ ನನ್ನ ಮಗ ಇವನು ಅಂತ ಅನ್ಬೇಕು ಅಂತ ಅವರೇ ಹೇಳಿರೋದ್ರಿಂದ ನಾನು ಸಲಿಗೆಯನ್ನು ತಗೊಂಡಿದ್ದೀನಿ. ರಮೇಶ್ ಇಂದ್ರ ಅವರು ಸ್ವತಃ ಅವರೇ ಒಬ್ಬರು ನಿರ್ದೇಶಕರು. ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಗಡ್ಡಿ ವಿಶ್ವ ಅವರಿದ್ದಾರೆ ಇಲ್ಲಿ, ಪ್ರತಾಪ್ ನಾರಾಯಣ್, ಅಶ್ವಿನ್, ತೇಜಸ್ ಜಯರಾಮ್, ಆಮೇಲೆ ನಮ್ಮ ಚಿನ್ಮಯ್, ಇಡೀ ಒಂದು ಗ್ಯಾಂಗ್ ಇದೆ, ಸಿಂಗ್ಲಿ ಗ್ಯಾಂಗ್ ಅಂತ. ಅವರೆಲ್ಲರೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ನಾನು ಕೆಲವು ಆಕ್ಟರ್ಗಳ ಹೆಸರನ್ನ ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ಒಂದು ತುಂಬಾ ದೊಡ್ಡ ಕಾಸ್ಟ್. ನನಗೆ ಈ ಮದುವೆನಲ್ಲಿ ಕೆಲಸಕ್ಕೆ ಯಾರೋ ಒಬ್ಬರ ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡುವಾಗ, ಆ ಥರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ ಇಷ್ಟು ಮಾತನ್ನ ಹೇಳಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಈಗ ನಮ್ಮ ಸಿನಿಮಾ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ನಮಗೆ ನಂಬಿಕೆ ಇದೆ. ಆದರೆ ಪ್ರೇಕ್ಷಕರು ಬಹಳ ಕಷ್ಟಪಟ್ಟರು ಥಿಯೇಟ್ರಿಗೆ ಬರ್ತಿಲ್ಲ. ಆಮೇಲೆ ಈ ಸಿನಿಮಾನ ನೀವು ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಇದನ್ನ ನೀವು OTT ಬರಲಿ ಆಮೇಲೆ ನೋಡೋಣ ಅನ್ನೋ ಥರ ಸಿನಿಮಾ ಅಲ್ಲ ಇದು. ಇಟ್ ಈಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್. ಅದರಿಂದ ನಿಮ್ಮ ಸಹಾಯ ಬಹಳ ಮುಖ್ಯ ನಮಗೆ ಈಗ, ಮಾಧ್ಯಮ ಮಿತ್ರರು. ಯಾಕೆಂದ್ರೆ ನಿಮ್ಮ ಮೂಲಕ ನಾವು ಜನರಿಗೆ ತಲುಪೋಕೆ ಸಾಧ್ಯ. ಜನರನ್ನ ಹೇಗಾರು ಅವ್ರನ್ನ ನಾವು ರೀಚ್ ಮಾಡಬೇಕಾಗಿದೆ. ಅವರು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಅವರೇ ಆಗಿ ಬೇರೆ ಜನಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂತ ನಂಬಿಕೆ ನನಗಿದೆ. ಆದರೆ ಮೊದಲು ಅವರು ಬರೋದಕ್ಕೆ ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬಾ ಮುಖ್ಯ. ಅಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆ ದಿನಗಳು ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕೆಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಂತವನು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸ್. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದರಿಂದ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರನ್ನ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂತ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬಂದಿರುವಂಥದ್ದು, ರವಿ ಬೆಳಗೆರೆ ಅವರು ಬಂದಿರುವಂಥದ್ದು, BK ಶಿವರಾಮ್ ಅವರು ಬಂದಿರುವಂಥದ್ದು, ಹುಸೇನ್ ಝೈದಿ ಅಂತ ಒಬ್ರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನು ಓದಿದೆ, ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಅವರು ತುಂಬಾ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು, ಅಂದ್ರೆ 80s 90s ತುಂಬಾ ಆಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನ ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹೆಣೆದಿರುವಂಥದ್ದು ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯ ಕಥೆ ಆಗಿತ್ತು. ಆದರೆ ಇದು 100% ಸತ್ಯ ಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದು ಒಂದು ಕಾಲ್ಪನಿಕ ಕಥೆ. ಅದು ಜನರಿಗೆ ಬಿಟ್ಟಿದ್ದು. ಅದು ಇಳೆಯರಾಜ ಸರ್, ಇದು ಸಂತೋಷ್ ನಾರಾಯಣ್ ಅವರು. ಸೊ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಿಹಿಗಾಳಿ ಮತ್ತೆ ಆ ದಿನಗಳು ಎಷ್ಟು ದೊಡ್ಡ ಹಿಟ್ ಆದವು, ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗಲಿ ಅಂತ ನಾನು ಕೇಳ್ಕೊಳ್ತೇನೆ.
ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದ್ರೆ ಎಷ್ಟು ವೈವಿಧ್ಯತೆ ಇದೆ ಅಂದ್ರೆ ನಮ್ಮ ಆಲ್ಬಮ್ ಅಲ್ಲಿ ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂತ ಒಂದು ಬೆಂಗಳೂರು ಒಂದು ರಾಕ್ ಆಂಥಮ್ ಇದೆ, ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂಥದ್ದು, ಒಂದು ಟಪಾನ್ ಕೂತ್ ಹಾಡು ಅದೇ ಟಾಟಾ ಟಾಟಾ ಅಂತ ಇದು ಬಂದಿದೆ ಅದೊಂದಿದೆ, ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ, ಒಂದು ಕ್ಲಾಸಿಕಲ್ ಮೋಲ್ಡ್ ಅಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲಾ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಡ್ಯೂರೇಷನ್ 2 ಗಂಟೆ 25 ನಿಮಿಷ ಇದೆ ಸರ್ ಒಟ್ಟಾರೆ ಸಿನಿಮಾ. ಸರ್ ಇಲ್ಲ ಸರ್, ಅದು ನೀವು ಈ ಸಿನಿಮಾ ನೋಡಿದ್ರೆ ಇದಕ್ಕೆ ಪಾರ್ಟ್ 2 ಆಗಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಆದ್ರಿಂದ ಒಂದ್ ರೀತಿ ನೀವು ಅರ್ಥ ಮಾಡ್ಕೊಳ್ಳಿ. ವಿನೋದ್ ಸರ್ ಇಲ್ಲಿ ವಿನೋದ್ ಸರ್, ಇವತ್ತಿನ ಕ್ಷಣಕ್ಕೆ ನೀವು ಕಮರ್ಷಿಯಲ್ ಹೀರೋ, ಪ್ರೊಡ್ಯೂಸರ್ ಆಲ್ಸೋ. ನಿಮಗೆ ಇವತ್ತು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇಂಡಸ್ಟ್ರಿಯ ಲೆಕ್ಕಾಚಾರಗಳು ನಿಧಾನಕ್ಕೆ ಗೊತ್ತಾಗಿರುತ್ತೆ ನಿಮ್ಮ ಅನುಭವಕ್ಕೆ. KVN ಪ್ರೊಡಕ್ಷನ್ ಜಾಯಿಂಟ್ ಆಗಿದೆ, ಅದು ಯಾವ ರೀತಿ ಸಪೋರ್ಟಿವ್ ಆಗ್ಬೋದು ಅನ್ಸುತ್ತೆ? ಕಾರ್ತಿಕ್ ಥ್ಯಾಂಕ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್. ಆ್ಯಂಡ್ ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಪಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಮಾಡಬೇಡಿ, ಯಾಕಂದರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿದ್ದು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ, ಬಟ್ ಅವರು ಆ್ಯಂಡ್ ಅವರ ತಾಯಿಯವರು ಪದ್ಮಾವತಿ ಅವರು ತುಂಬ ಪ್ಯಾಷನೇಟ್ ಆಗಿದ್ರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವ್ರಿಗೆ ಇದ್ದಿದ್ದು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡಕ್ ಹೋದ್ರು ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದ್ರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯ್ತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಆ್ಯಂಡ್ ಮಾದೇವನೂ ಆಗಿರೋದ್ರಿಂದ ನನಗೆ ಆ್ಯಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗಿ ಆಗ್ತಿದೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿಗಿದೆ. ಆ್ಯಂಡ್ ಭಾಳ ಎಚ್ಚರವಾಗಿಯೇ ನಾವು ನಿರ್ಮಾಪಕರ ಸ್ಥಾನದಲ್ಲಿ ನಿಂತ್ಕೊಂಡು ಭಾಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ಥರ ನೋಡ್ಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟೂ ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮಗೆ ಗೊತ್ತಲ್ವಾ ಯಾರು ಬಂದಾಗ ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟಾಗುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಆ್ಯಂಡ್ KVN ಅವರು ನಮಗೆ ಆನೆ ಬೆಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು KVN ಅವರು. ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ. ಸೊ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ಖುಷಿ ಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನು ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳಿ ನಮ್ಮ ಪ್ರವೀಣ್ ಅವರು ಏನು PR ಪ್ರವೀಣ್ ಅವರು ಇದಾರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನು ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ನಿಮಗೆ ನಾನು ನಿಮ್ಮ ಹತ್ರ ಮೊನ್ನೆನೂ ಇಂಟರ್ವ್ಯೂ ನಾನು ತುಂಬಾನೇ ಮಾತಾಡಿದ್ದೀನಿ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗಲಿ ಎಲ್ಲರ ಬಗ್ಗೆ ಆಗಲಿ. ಬಟ್ ಈಗ ನೀವು ಕೇಳಿದ ಕ್ವಶನ್ಗೆ ಇದು ಆನ್ಸರ್ ಅಂದ್ಕೊಂಡಿದ್ದೀನಿ. ವಿನೋದ್ ಸರ್, ಎಸ್ ಸರ್. ಯಾವುದೇ ಹೀರೋ ಆದರೂ ಕೂಡ ಭೂಗತ ಲೋಕದ ಸಿನಿಮಾಗಳನ್ನು ಒಪ್ಕೊಳ್ಳಿಕ್ಕೆ ಭಯಪಡ್ತಾರೆ, ಕೆಲವರು ಹಿಟ್ಟೆ ಜನ ಹಿಂದೆ ಇಡೋದು ಸಹಜ. ಆದರೆ ನೀವು ಮುಂದೆ ಇಟ್ಟಿದ್ದೀರಾ, ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತೀರಾ? ಯಾಕಂತ ಹೇಳಿದ್ರೆ ಭೂಗತ ಲೋಕದ ಸಿನಿಮಾಗಳಂತ ಹೇಳಿದ್ರೆ ಒಂದಿಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. ಸೊ ಹಾಗಾಗಿ ಯಾವ ರೀತಿ ರೆಡಿಯಾಗಿದ್ದೀರಾ? ಸರ್, ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನು ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ರೆ ಖಂಡಿತ ಯಾವುದೇ ಒಂದು ಪಾತ್ರ ಬಂದ್ರೂ ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮಗೆ ಇದು ಕಾಲ್ಪನಿಕ ಸಿನಿಮಾ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ದಿಸ್ ಇಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲೂಯೆನ್ಸ್ ಇರಬಹುದು, ಬೇರೆಯವರ ಒಂದು ಹೆಸರುಗಳಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಇರ್ಬೋದು. ಹಾಗಾಗಿ ನನಗೆ ಯಾವುದೇ ರೀತಿ, ಯಾಕಂದ್ರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮಗೆ ಏನು ಅನ್ಸಲ್ಲ. ಆ್ಯಂಡ್
ದಿಸ್ ಇಸ್ ನಾಟ್ ಅ ಬಯೋಪಿಕ್. ಟು ಬಿ ಫ್ರ್ಯಾಂಕ್, ಬಯೋಪಿಕ್ ಮಾಡಿದಾಗ ಇವೆಲ್ಲ ನಿಮಗೆ ಅನ್ಸ್ಬೋದು, ಎಲ್ಲ ಇದನ್ನ ಮಾಡ್ತಾ ಇದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ದಿಸ್ ಇಸ್ ನಾಟ್ ಅ ಬಯೋಪಿಕ್. ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ಗಳು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನಗೆ ಭಾಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು ಬಲರಾಮ ಅನ್ನೋದು. ಏನಕ್ಕೆ ಅಂದರೆ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೇಜರ್ ಟೌನ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾನರಿ ರೋಡ್ ಇತ್ತು, ನೀವು ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೇಜರ್ ಟೌನ್. ಈ ಕಡೆ ಮಾಸ್ಕ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ಲು ನಾನು ಬಂದು ಎಲ್ಲ ಹುಡುಗರು ಅದಾದ್ಮೇಲೆ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್ ಅಲ್ಲಿ. ಎಲ್ಲ ರೌಡಿಸಮ್ ಆಗಲಿ, ಎಲ್ಲ ಹುಡುಗರಾಗಲಿ. ಸೊ ನಾವು ಅದೇ ಒಂದು ಗಾಳಿಪಟಕ್ಕೆಲ್ಲ ಜಗಳಗಳು ಆಡಿರೋದು ಉಂಟು, ಸುಮ್ಮನೆ ಯಾವುದೋ ಒಂದು ಪಾರಿವಾಳಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ಜೇಸಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೂ ಮಾಡಿರಲ್ಲ, ಸುಮ್ಮನೆ ಬಾರ ಮಚ್ಚ ಅಂತ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡ್ಬಿಟ್ಟು ಅಂಧರಾಗಿರೋದು ನೋಡಿದ್ದಾರೆ. ನಾನು ಜೇಸಿಗೆಲ್ಲ ಹೋದಾಗ ಏನು ಕೇಸ್ಗಳೇ ಮಾಡಿರೋ ಹುಡುಗರು, ಮಾಡದೇ ಇರೋ ಹುಡುಗರೆಲ್ಲ ಹಣ ಏನಣ ಹಿಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ಐ ವಾಸ್ ಇಂಟು, ನಮ್ಮ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಹಾಗಾಗಿ ಇವತ್ತಿಗೂ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರೋಕ್ಕೆ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು, ಬಹಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೇ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಸಾಹೇಬರು ಹಾಗೂ ಭಜನ್ ಸಾಹೇಬರು. ನನಗೆ ಬಹಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ತಂದೆಯ ಮೇಲೆ ತುಂಬ ಗೌರವ ಇದೆ ಅವರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನು ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗೆ ಯಾರು ಏನೂ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದು ನನಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು ಅವರು. ಸೊ ಹಾಗಾಗಿ ನನಗೇನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಒಲವಿದೆ. ಸೊ ಹಾಗಾಗಿ ಯಾರು ಯಾವುದು ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್. ವಿನೋದ್, ನಿಮ್ಮ ಸಿನಿಮಾ ಜರ್ನಿಗೆ, ನಿಮ್ಮ ಸಿನಿಗ್ರಾಫ್ಗೆ ಈ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ಯಾಕಂದ್ರೆ ಒಂದು ಹೊತ್ತು ಚೇಂಜ್ ಆಗ್ತಾನೆ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಓವರ್ ಆಗಬೇಕು. ಸೊ ಈ ಸಿನಿಮಾ ನಿಮ್ಮ ಸಿನಿಗ್ರಾಫ್ಗೆ ಎಷ್ಟು ಇಂಪಾರ್ಟೆನ್ಸ್? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡ್ ಬಂದ್ರೆ, ಸೊ ಮಾದೇವ ಇಂದ ನಾನು ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಸೂರ ಆಗಲಿ, ಇದೆಲ್ಲನೂ ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂತ ಸಿನಿಮಾ. ಯಾಕಂದ್ರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು ಆ್ಯಂಡ್ 2.5-3 ಟೈಮ್ಸ್ ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ಪ್ರೊಡ್ಯೂಸರ್, ನಿರ್ಮಾಪಕರ ನಾಯಕ ನೀವು. ಯಾಕಂದರೆ ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ವಿ ಮಾದೇವದಲ್ಲಿ, ಭಾಳಷ್ಟು ಇನಿಷಿಯೇಟ್ ತೊಗೊಂಡಿದ್ವಿ. ಈ ಸಿನಿಮಾಗೆ ಏನು ಪ್ಲಾನ್ ಔಟ್ ಮಾಡ್ಕೊಂಡಿದ್ದೀವಿ ಸರ್? ತುಂಬ ಪ್ಲಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಿದ್ದೀವಿ. ಯಾಕಂದರೆ ಆಲ್ ಆಫ್ ದ ಸಡನ್ ನಮಗೆ KVN ಅವರು ನಮ್ಗೆ ಡೇಟ್ ಕೊಡ್ತಾರೆ, ಸುಪ್ರೀತ್ ಸರ್ ಅವರು 26th ಬಂದ್ಬಿಡಿ, ಯಾಕಂದ್ರೆ ಇನ್ನು ಯಾವುದೋ ಸಿನಿಮಾಗಳಿಲ್ಲ, ನೋಡಿ ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದ್ಬಿಡಿ ಅಂತಾರೆ. ಸೊ ಆಲ್ರೆಡಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು 80-85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳನ್ನ ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನಮಗೆ ಸಾರಿ ಕ್ವಶನ್ ಮಾಡ್ಬಿಟ್ಟಿರ್ತೀವಿ, ಪ್ರಮೋಷನ್ಗೆಲ್ಲ ಸಾರಿ ಸರ್. ಆ್ಯಂಡ್ ಸೊ ಬೇಗನೆ ನಮಗೆ ಟೈಮ್ ಕೊಟ್ಟಿದ್ರಿಂದ ಒಂದು ಬಹಳ ಚಿಕ್ಕ ಟೈಮಲ್ಲಿ 2-3 ಮಂತ್ಸ್ ಇದ್ದಿದ್ರಿಂದ ನಾವು ಬೇಗನೆ ಬೇರೆ ತರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮಗೆ ಡೇಟ್ ಕೊಟ್ಟಿದ್ರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 ಡೇಸ್ ಇಂದ ನಾನು ಹಾಗೂ ನಿರ್ದೇಶಕರು KM ಚೈತನ್ಯ ಸರ್ ಅವರು ಯಾವ ತರ ಆಗಿದೀವಿ ಅಂದ್ರೆ ಬ್ಲಾಂಕ್ ಆಗ್ಬಿಟ್ಟಿದೀವಿ. ಯಾವ ಚಾನೆಲ್ ಏನ್ ಮಾತಾಡ್ತೀವಿ ಮತ್ತೆ ಅದನ್ನೇ ರಿಪೀಟ್ ಮೋಡಲ್ಲಿ ನಾವು ಲೂಪ್ ಮೋಡಲ್ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಅರೌಂಡ್ 12 ಎಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡ್ತಿದ್ವಿ. ಸೊ ಅದು ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್. ರೀಚ್ ಆಗ್ತಿದೆ. ಅಂಡ್ ಐ ಥಿಂಕ್ ಲಾಸ್ಟ್ ವೀಕ್, ಬಿಕಾಸ್ ಮಾದೇವನು ಹಂಗೆ ಮಾಡಿದ್ದು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸ್. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತಗೊಂತಿದ್ವಿ. ಸರ್ ಖಂಡಿತ ಸರ್, ನಾನು ಹೇಳ್ತೀನಲ್ವಾ, ಎಲ್ಲ ಚಾನಲಲ್ಲೂ ಹೇಳ್ಬಿಟ್ಟಿದ್ದೀನಿ, ಈಸ್ ದ ಕೈಂಡ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳಬೇಕು. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ ಸರ್, ಸಿನಿಮಾ ಮಾತ್ರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಕೇಳಿ ಅವ್ರ ಬಗ್ಗೆ ಒಂದು ಕ್ವೆಶ್ಚನ್ ಕೇಳಿ,
He'll have bundles of answer and correct answer. ಅವರು ಒಂದು ಇಂಟೆಲೆಕ್ಚುಯಲ್ ಪರ್ಸನ್ ಆ್ಯಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೊಂದು ಅಂದರೆ ಒಬ್ಬ ಡೈರೆಕ್ಟ್ರು ನಾನು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಇತ್ತೇ ಹೊರತು, ಈಗ ಮೊನ್ನೆಯಿಂದ ಪ್ರಮೋಷನ್ ಅವ್ರ ಜೊತೆ ನಾನು ಮಾಡ್ತಿದ್ದೀನಿ ಸರ್. ಅವರಾಗಲಿ, ಅವರ ಲೆಗಸಿ, ಅವರ ತಂದೆಯವರಾಗಲಿ, ಅವರ ತಾತ ಅವರಾಗಲಿ, ಆ ಲೆಗಸಿಯಿಂದ ಬಂದಿರೋರು. ಅದಾದಮೇಲೆ ನೀವು ಯಾವುದೇ ರೀತಿಯ ಕ್ವಶನ್ ಕೇಳಿದ್ರೆ ನಮಗೆಲ್ಲ ಒಂದು ಡೈಮೆನ್ಷನ್ ಇತ್ತು ಅಂದರೆ ಅವ್ರು ನೋಡೋ ನೋಟನೇ ಬೇರೆ ಥರ ಇರುತ್ತೆ. ಅವರ ಒಂದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ರೆಸೆಂಟೇಷನ್ನೇ ಬೇರೆ ಥರ ಇರುತ್ತೆ. ಐ ಫೆಲ್ಟ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. ಆ್ಯಂಡ್ ನನಗೆ ನಾನು ತುಂಬ ಅಡ್ಮೈರ್ ಮಾಡ್ತೀನಿ ಸರ್ ಅವ್ರನ್ನ. ನಾನು ಇನ್ನೂ ಎಷ್ಟೇ ಈ ಸಿನಿಮಾ ಆದಮೇಲೆ, ಈ ಸಿನಿಮಾ ಗೆಲ್ಲಬೇಕು, ಈ ಸಿನಿಮಾ ಆದಮೇಲೆ ಅವ್ರು ಎಷ್ಟು ಯಾವಾಗ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟರೆ ಖಂಡಿತ ಐ ವಿಲ್ ಬಿ ರೆಡಿ ಟು ವರ್ಕ್ ವಿತ್ ಹಿಮ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಫ್ಕೋರ್ಸ್ ಇವಾಗ ಎಲ್ಲ ಹೇಳಿದ್ರು, ತಾರಮಾನು ಹೇಳಿದ್ರು, ಮೈಕೆಲ್ಲ ಹೊಡೆದಾಕಿದ್ರು ಅಂತೇಳಿ. ಸರ್ ನಾನು ಈಗ ನನಗೆ ಏನೋ ಬೇಕು, ಒಂದು ಫ್ರೇಮಲ್ಲಿ ಏನೋ ಬೇಕು ಅಂತ ನಾನು ಬಯಸಿದ್ರೆ ನಾನು ಚೆನ್ನಾಗಿ ಬರೋವರೆಗೂ ನಾನು ಬಿಡಲ್ಲ ಸರ್. ನನಗೆ ಹಿಂಗೇ ಬೇಕು ಅಂತ ಇರುತ್ತೆ. ಆ ಥರ ಇರಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್, ಒಂದು ಅಷ್ಟು ಖರ್ಚು, ಅಷ್ಟು ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ. ಆಮೇಲೆ ಅಷ್ಟು ಜನ ಆರ್ಟಿಸ್ಟು ಬಾಂಬೆಯಿಂದ ಕರ್ಸಿರ್ತೀವಿ, ಟೈಮೆಲ್ಲ ಹೋಗ್ತಿರುತ್ತೆ. ಆ ಥರ ಇರ್ಬೇಕಾದ್ರೆ ಯಾರೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದಾಗ ಖಂಡಿತ ಕೋಪ ಬಂದೇ ಬರುತ್ತೆ, ಯಾರೇ ಆಗಿರಲಿ. ನನ್ಗೆ ಕರೆಕ್ಟಾಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಅಡ್ಮೈರ್ ಹಿಮ್, ಐ ಲವ್ ಹಿಮ್ ಸೋ ಮಚ್. ಶ್ರೇಯಸ್ ಸರ್, ಇಲ್ಲಿ ಈ ಕಡೆ ಇಲ್ಲಿ ಸರ್. ಬಲರಾಮನ ದಿನಗಳು ನಿಮ್ಮ ಕನಸಿನ ಕೂಸು ಈ ಸಿನಿಮಾ. ಸೊ ಬೆಂಗಳೂರು ಹೊರತುಪಡಿಸಿ ಉಳಿದ ಹೊರ ಜಿಲ್ಲೆಗಳು ಅಂದರೆ ರಾಜ್ಯಾದ್ಯಂತ ಪ್ರಚಾರ ಕಾರ್ಯ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಎಷ್ಟು ಚಿತ್ರಮಂದಿರಗಳಲ್ಲಿ ಇದು ರಿಲೀಸ್ ಆಗಲಿಕ್ಕೆ ಸಿದ್ಧತೆ ಇದೆ? ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು ಇದೇ ವಿನೋದ್ ಸರ್ದ ಸಿನಿಮಾಗಳು ಲಾಸ್ಟ್ ಟೈಮ್ ಥಿಯೇಟರ್ ಸಮಸ್ಯೆ ಆಯಿತು, ಅವರು ಫಿಲ್ಮ್ ಚೇಂಬರ್ ಅಂಗಳನ್ನೂ ಕೂಡ ತಲುಪಿದ್ರು. ಸೊ ಹಾಗಾಗಿ ಯಾವ ರೀತಿ ಸಜ್ಜಾಗಿದ್ದಾರೆ ಸರ್? ಅದನ್ನ ಕರೆಕ್ಷನ್ ನಾನು ಮಾಡ್ಬಿಡ್ತೀನಿ. ಥಿಯೇಟರ್ ಸಮಸ್ಯೆ ಎಲ್ಲರೂ ಹಂಗೇನೆ ಹೇಳ್ತಿದ್ದಾರೆ. ಥಿಯೇಟರ್ ಅಂದ್ರೆ ಮೇನ್ ಸಿಂಗಲ್ ಸ್ಕ್ರೀನ್ ಆಗಿಲ್ಲ ಸರ್. ನನಗೆ ಮಾಲ್ಗಳಲ್ಲಿ ಶೋ ಟೈಮಿಂಗ್ ಇದು ಮಾಡೋದು ಅಂದ್ರೆ ಬೇರೆ ಭಾಷೆ, ಪರಭಾಷೆ ಸಿನಿಮಾಗಳಿಗೆ 10 ಶೋ 11 ಶೋ ಕೊಡ್ತಾ ಇದ್ರು. ನಮ್ಮ ಸಿನಿಮಾ ಎಕ್ಸಾಕ್ಟ್ಲಿ ಬೆಳಗ್ಗೆ 7:30 ಶೋ, ನೈಟ್ 9:30 ಶೋ ಕೊಡ್ತಿದ್ರು. ಅಂಡ್ ಫಸ್ಟ್ ವೀಕ್ ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು. ನಾನು ಕಲೆಕ್ಷನ್ ಲಿಸ್ಟ್ ತೋರಿಸಿದ್ದೆ. ಲಿಸ್ಟ್ ತೋರಿಸಿ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅವ್ರದ್ದು ನಾಮ್ಸ್ ಇದೆ, ಇಷ್ಟಾಗಲೇಬೇಕು ಕಲೆಕ್ಷನ್ ಅಂತೇಳಿ. ನಮ್ದು ಆಲ್ಮೋಸ್ಟ್ 80%, 85% ಇದ್ದಾಗ್ಲೂ ಅವರು ಶೋಗಳು ಕಮ್ಮಿ ಮಾಡೋದು. ಅದಕ್ಕೆ ನಾನು ಎಷ್ಟೇ ಕಾಲ್ ಮಾಡಿ ನಾನು ನೇರ ಮಾತಾಡೋರು ಅವ್ರು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ನನಗೆ. ನಾನು ಮಾತಾಡಿದ್ರೆ ಅದಾದ್ಮೇಲೆ ನಾನು ಹಾಗೂ ಅನಿಲ್ ನಮ್ಮ PR ಕೆಲಸ ಮಾಡ್ತಿದ್ರು. ಸೊ ದಿ ವೆಂಟ್ ದೇ, ನಾವು ಕೂತ್ಕೊಂಡು ಮಾತಾಡಿದಾಗ ಅವರು ಕರೆಕ್ಟಾಗಿ ಇನ್ನೂ ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ನು ಮಾದೇವ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಗೊತ್ತಾ, ಅವರು ಕಾರಣ. ಯಾಕೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ಪ್ರೊಡ್ಯೂಸರ್ ಬದಲಾವಣೆ, ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆಯಿತು. ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆದಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೇರೆ ಡಿಸ್ಟ್ರಿಬ್ಯೂಟರ್ ತಗೊಂಡ್ರು. ಅಲ್ಲಿಗೆ ಪ್ರಾಬ್ಲಮ್ ಆಯಿತು. ಇಲ್ಲಿ ನಮಗೆ ಸಮಸ್ಯೆನೇ ಬರಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು ಆನೆನೇ ಇದೆ ಇವತ್ತು, KVN ಅವರು. ಸೊ ಇವೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಮಿಕ್ಕಿದ್ದು ಕ್ವಶನ್ ಅವ್ರು ಆನ್ಸರ್ ಮಾಡ್ತಾರೆ. ಹಾಂ ಸರ್, ಸಿಗ್ತಾರೆ ಸರ್. ವಿನಯ್, ರಾಜ್ಯಾದ್ಯಂತ ಎಷ್ಟು ಥಿಯೇಟರ್ಗಳ ರಿಲೀಸ್ ಆಗ್ತದೆ ನಂಬರ್ ಹೇಳಿ ಸರ್? ಇನ್ನೂ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಥಿಯೇಟ್ರಲ್ಲಿ ಸಿಗುತ್ತೆ. ವಿನಯ್, ಅಂದರೆ ಆಸ್ ಎ ಆ್ಯಕ್ಟರ್ ಆಗಿ ಅಂದರೆ ಟೆಲಿವಿಷನ್ ಮಾಡ್ತೀರಿ, ರಿಯಾಲಿಟಿ ಶೋ ಮಾಡ್ತೀರಿ, ಆಸ್ ವೆಲ್ ಆಸ್ ಎಲ್ಲ ಥರದ ಸಿನಿಮಾಗಳನ್ನು ಮಾಡ್ತೀರಿ. ಒಬ್ಬ ಆ್ಯಕ್ಟರ್ ಆಗಿ ತುಂಬ ಕನ್ವಿಕ್ಷನ್ ಆಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ನೀವು ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳುವಂಥದ್ದಕ್ಕೆ ಒಂದು ಸ್ಟ್ರಾಂಗ್ ಸೀಕ್ರೆಟ್ ಇರುತ್ತೆ. ಏನು ಸೀಕ್ರೆಟ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ಮಾಡ್ತಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಕರಿಯರ್. ಇಟ್ಸ್ ಆಲ್ ಆಪರ್ಚುನಿಟಿ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಸರ್ ಅಷ್ಟೇ. ಬಿಕಾಸ್ ಕನ್ನಡ ಸಿನಿಮಾ ಎಲ್ಲರೂ ಹೇಳ್ತಾ ಇದ್ದಾರೆ ಸಿನಿಮಾ ಥಿಯೇಟರ್ಗೆ ಜನರು ಬರ್ತಿಲ್ಲ ಅಂತ ಹೇಳ್ತಾರೆ. ಐ ಥಿಂಕ್ ದಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬಿಕೊಂಡು ಥಿಯೇಟರ್ಸ್ಗೆ ಬರ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದರೆ, ಈ ತಾರಮ್ಮ ಹೇಳ್ದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ಗೆ ಹೋಗ್ಬಿಟ್ಟು ಆ ಪಾಸ್ಟ್ನ 80s ತಲೆ ಮೇಲೆ ತೊಗೊಂಡು ಬಂದಿದ್ದಾರೆ. ಅದನ್ನ ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಆ 80sಗೆ ಹ್ಯಾಂಡ್ ಪಿಕ್ ಮಾಡಿರುವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರುವಂಥ ಪ್ರೊಡಕ್ಷನ್ ಹೌಸು ಆ್ಯಂಡ್ ಮೋಸ್ಟ್ ಆಫ್ ಆಲ್ ನಮ್ಮ ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆನಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಸ್ ಆಗಲಿ, ನಾನಾಗಲಿ, ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆನಲ್ಲಿ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್ ವಿಲ್ ಫ್ಲೋ. ಜೊತೆಗೆ ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿ ಬಂದ ನಂತರ ಒಂದಷ್ಟು ವಿಷಯಗಳು ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದಂತ ಸರ್? ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತಗೊಂಡ್ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿದ್ವಿ, ಪ್ಲೇಸ್ ಮಾಡಿದ್ದೀವಿ ಅಷ್ಟೇ.
ನಮ್ಮ ಮಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು, ಬಟ್ ಎಲ್ಲೋ ಶೂಟ್ ನಮ್ದೇನೆ ರಜತ್. ಅದಕ್ಕೆ ಕೇಳಿದ್ ನಾನು. ಸೊ ಅದ್ರದ್ದು ಒಂದು ಗ್ಲಿಮ್ಸು ಇಲ್ಲೂ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ಪದ್ಮ ಮೇಡಮ್ ಇಲ್ಲಿ ನಮಸ್ಕಾರ. ನಾವು ಸುಮ್ಮನೆ ಬಾಯಿ ಮಾತಿಗೆ ಆಗಾಗ ಹೇಳ್ತಾ ಇರ್ತೀವಿ ಉತ್ಸಾಹಿ ನಿರ್ಮಾಪಕರು ಬರಬೇಕು ಅಂತ, ಆದ್ರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕೂಡ ಈಗ ಇಂಡಸ್ಟ್ರಿಗಿದೆ. ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು ಅಂತ? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ್ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿರುವಂಥ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ, ಬಟ್ ಅದು ನನಗೆ ಖುಷಿ ಇದೆ. ಸರ್, ನಾನು ಹೋದ್ಸತಿ ನೀವು ಹೇಳಿದೆ ಅನ್ನಿಸ್ತದೆ. ನನಗೆ ವೇಣು ಸರ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಾವು ಹೆಂಗಿತ್ತು ನಮ್ಮ ಜರ್ನಿ ಅಂದರೆ ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ, ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥವ್ರ ಜೊತೆ ನನ್ನ ಮಗಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ವಿನೋದ್ ಸರ್. ಎಸ್ ಸರ್. ವಿನೋದ್ ಸರ್ ಇಲ್ಲಿ ಸರ್. ಹೆಚ್ಚು ಕಮ್ಮಿ 20-22 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀರಾ. ಸೊ ಇವಾಗ ನೀವು ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾನ ರಿಲೀಸ್ ಮಾಡ್ಬೇಕಾದ್ರೆ ಒಂದು ಆನೆನೇ ಜೊತೆ ಕರ್ಕೊಬರ್ಬೇಕು ಅಂತ. ಅಂದರೆ ಹೊಸ ಡಿಸ್ಟ್ರಿಬ್ಯೂಟರ್ಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕಡಿಮೆನಾ ಮಲ್ಟಿಪ್ಲೆಕ್ಸ್ಗಳಲ್ಲಿ? ಹೀಗೆ ಕನ್ನಡ ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಭಯ ಪಡಬೇಕಾ? ಆನೆನೇ ಜೊತೆ ಕರ್ಕೊಬರ್ಬೇಕಾ? ಸರ್, ಆ ಥರ ಇಲ್ಲ. ಅಂದರೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಓಕೆನಾ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದ್ದು, ಬೇರೆ ಡಿಸ್ಟ್ರಿಬ್ಯೂಟರು ಕರ್ಕೊಂಬಂದಾಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಗಿ, ಅದಾದ ಮೇಲೆ ಲಾಸ್ಟ್ 1 ವೀಕ್ ಇದ್ದಾಗ ಸಿನಿಮಾನ ಟೇಕ್ ಓವರ್ ಮಾಡ್ತಾರೆ ಬೇರೆ ಡಿಸ್ಟ್ರಿಬ್ಯೂಟರ್ ಬಂದು. ಅಲ್ಲಿಗೆ ಆ 1 ವೀಕ್ ಇದ್ದಾಗ ಅವ್ರಿಗೆ ಟೈಮ್ ಸಾಲಲ್ಲ. ಆ ಟೈಮ್ ಸಾಕಾಗದೇ ಇರೋದ್ರಿಂದನೇ ಏನಾಗುತ್ತೆ, ಎಲ್ಲಿ ಏನು ಥಿಯೇಟರ್ ಸಿಗುತ್ತೆ, ಯಾವ ಥಿಯೇಟರ್ ಸಿಗುತ್ತೆ, ರಿಲೀಸ್ ಆಗಲಿ, ಡೇಟ್ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ರಿಲೀಸ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಸಿನಿಮಾದಲ್ಲಿ ಪಳಗಿರೋರು KVN ಅವರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಅವ್ರಿಗೆ ಇನ್ ಅಂಡ್ ಔಟ್ ಎಲ್ಲಾನು ಗೊತ್ತಿದೆ. ಕೆಲವು ಟೈಮಲ್ಲಿ ಥಿಯೇಟರ್ ಓನರ್ಸ್ ಏನು ಮಾಡ್ತಾರೆ, ಆಮೇಲೆ ಥಿಯೇಟರ್ ನಿಮಗೆ ಎಕ್ಸಿಬಿಟರ್ಸ್ ಏನಾಗುತ್ತೆ ಅಂದರೆ, ನಿಮಗೆ ಟೈಮಿಂಗು ಅದಾದಮೇಲೆ ಹೋಲ್ಡ್ ಇರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಅವ್ರು ಕೇಳಿದ ಟೈಮಿಂಗು, ಆಮೇಲೆ ಅವ್ರು ಕೊಟ್ಟಿದ್ದ ಟೈಮಿಂಗ್ ಇವ್ರು ತಗೋಬೇಕು. ಇಲ್ಲೇನಾಗುತ್ತೆ, KVN ಅವ್ರು ಮಾತಾಡಿದಾಗ ಅವರ ಹೋಲ್ಡ್ ಇರುತ್ತೆ, ಅವ್ರ ಹೋಲ್ಡ್ ನಮಗೂ ಇರುತ್ತೆ, ನಮ್ಮ ಸಿನಿಮಾ ಮೇಲೆ ಇರುತ್ತೆ. ಹೊಸ ಡಿಸ್ಟ್ರಿಬ್ಯೂಟರ್ಸ್ಗೆ ಆ ಹೋಲ್ಡ್ ಇರಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೊಂದು ಸಲ ನೀವು ಕೇಳಿದಾಗ ಎಕ್ಸಿಬಿಟರ್ಸ್ ಏನು ಮಾಡ್ತಾರೆ ಅಂದರೆ, ಯಾವುದೋ ಓಡ್ತಾರೆ ಸಿನಿಮಾನು, ಬೇಡಪ್ಪ ನಮ್ಗೆ ಬೇರೆ ಸಿನಿಮಾ ಬರ್ತಿದೆ ಅಂದಾಗ ನಿಮಗೆ ಗೊತ್ತಿರುತ್ತೆ ಅದೆಲ್ಲ ಏನೇನೋ ಅವ್ರಿಗೆ ಗೊತ್ತಿರುತ್ತೆ, ಎಷ್ಟು ರೆಂಟ್ ಬರುತ್ತೆ. ಹಿಂದಿ ಸಿನಿಮಾ ಹೊರಗಡೆಯಿಂದ ಬಂದಾಗ ಅವರು ಎಷ್ಟು ಪ್ರಯೋರ್ ಆಗಿ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊಂತಾರೆ. ಹನ್ನೊಂದು ಶೋ ನಮಗೆ ಕನ್ನಡಕ್ಕೆ ಕೊಡಲ್ಲ, ಓಕೆನಾ, ಹಿಂದಿಗೆ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ನಿಮಗೂ ಗೊತ್ತಿದೆ ಅದು. ಯಾಕಂದ್ರೆ ಅವ್ರು ಬಿಫೋರ್ ಆಗಿ ಅವ್ರ ಬಿಸ್ನೆಸ್ ತೋರಿಸ್ಕೊಂತಾರೆ, ಅವ್ರು ಬಿಫೋರ್ ಆಗಿ ರೆಂಟ್ಗಳು ಕಟ್ಬಿಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲೇನಾಗುತ್ತೆ, ನಮಗೆ ನಮ್ಮ ಸಿನಿಮಾ ಇದು ನಮ್ಮ ಜಾಗದಲ್ಲೇ ನಮ್ಮ ಸಿನಿಮಾಗಳಿಗೆ ನಮ್ಮ ಸಿನಿಮಾ ಓಡ್ಲಿ ಬಿಡಿ, ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಓಡ್ಲಿ ಬಿಡಿ ಅಂತ ನಾವು ಬಿಡ್ತೀವಿ. ಅಲ್ಲಿ ಆಕ್ಚುಲಿ ಅದು ಬೇರೆನೇ ಇದೆ, ನಿಮಗೆ ಅಂಡರ್ ಕರೆಂಟ್ ಅಲ್ಲಿ ಬೇರೆನೇ ಬಿಸ್ನೆಸ್. ಅದು ಹೆಂಗಾಗುತ್ತೆ, ಎಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಅವ್ರಿಗೆ ಬೇರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿದೆ. ಇಲ್ಲೇನಾಗುತ್ತೆ, ನಮ್ಮ ಹೊಸ ಪ್ರೊಡ್ಯೂಸರ್ಗಳು, ಹೊಸ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋದಾಗ ನಿಮ್ಗೆ ಕಷ್ಟ ಆಗುತ್ತೆ. ಥಿಯೇಟರ್ ಎಕ್ಸಿಬಿಟರ್ಸ್ಗಳು ಕರೆಕ್ಟ್ ಟೈಮಿಂಗ್ ಕೊಡಲ್ಲ ನಿಮಗೆ. ಇಲ್ಲಿ ನಮಗೆ KVN ಅವ್ರದ್ದು ಪ್ರಾಬ್ಲಮೇ ಆಗಲ್ಲ. ಸೊ ಅದು ಆನ್ಸರ್. ಹೇಳಿ. ನಮ್ಮ ಹರಿ ಸರ್ ಅವ್ರನ್ನ ಒಂದ್ಸಲ ಮಾತಾಡಿಸಿ, ಕೂರಿಸ್ಬಿಟ್ಟು ನೀವು ಯಾರು ಮಾತಾಡ್ತೀವಿ ಪ್ಲೀಸ್. ಅಂಡ್ ನಮ್ಮ ಹರಿ ಸರ್ ಅವರು